ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ 2 ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಇದು ಕಳೆದ ಬಾರಿ ಅಂದರೆ 2024ರ ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಸಮಾಜ ವಿಜ್ಞಾನದಲ್ಲಿ ಒಟ್ಟು ನಮಗೆ 60 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ, 60 ಪ್ರಶ್ನೆಗಳಲ್ಲಿ ಇವತ್ತು ನಾನು 10 ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರತಿ ಆಯ್ಕೆಗೂ ವಿವರಣೆ ಇರುತ್ತೆ. ಈ ವಿವರಣೆಯನ್ನು ನೀವು ತಿಳ್ಕೊಳ್ಳೋದ್ರಿಂದ ಒಂದ್ಸಲ ಕ್ವಿಕ್ಕಾಗಿ ರಿವಿಷನ್ ಆಗುತ್ತೆ, ಜೊತೆಗೆ ಅದು ಮುಂದಿನ ಪರೀಕ್ಷೆಗೆ ಉಪಯುಕ್ತವಾಗಿರುತ್ತೆ. ಓಕೆ, ಸೊ ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಇದೆ. ಸರಿಯಾದಂತಹ ಉತ್ತರ ತಾಳಗುಂದ ಶಾಸನ. ಕರ್ನಾಟಕದಲ್ಲಿ ಕಂಡುಬಂದಿರುವಂತಹ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಈಗ ನೀವು ಅದರ ಚಿತ್ರವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದು ತಾಳಗುಂದ ಶಾಸನದ ಚಿತ್ರವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ತಾಳಗುಂದ ಶಾಸನ, ಇದರ ಅವಧಿ ಸಾಮಾನ್ಯ ಶಕ 450. ಓಕೆ, ಸಾಮಾನ್ಯ ಶಕ 450. ಈ ಶಾಸನವು ಶಿವಮೊಗ್ಗ ಜಿಲ್ಲೆಯ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇದೆ. ಹಾಗಾದರೆ ಇದನ್ನು ರಚಿಸಿದವರು ಯಾರು ಅಂತ ಅಂದರೆ ಕವಿಕುಬ್ಜ. ನೆಕ್ಸ್ಟ್, ಈ ಶಾಸನ ಕಾಕುಸ್ಥವರ್ಮನನ್ನು ಕದಂಬ ಕುಲಭೂಷಣ ಎಂದು ವರ್ಣಿಸಿದೆ. ಇದೇ ಪ್ರಶ್ನೆ ಆಗ್ಬೋದು, ಯಾವ ಶಾಸನದಲ್ಲಿ ಕಾಕುಸ್ಥವರ್ಮನನ್ನು ಕದಂಬ ಕುಲಭೂಷಣ ಎಂದು ವರ್ಣಿಸಲಾಗಿದೆ ಅಂತ ಅಂದರೆ ತಾಳಗುಂದ ಶಾಸನ ಅನ್ನೋದು ಉತ್ತರ ಆಗಿರುತ್ತೆ. ಈ ಶಾಸನವು ಕದಂಬರು ಬ್ರಾಹ್ಮಣರಾಗಿದ್ದು ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರರೆಂದು ಮತ್ತು ಮನೆಯ ಪಕ್ಕದಲ್ಲಿ ಕದಂಬ ವೃಕ್ಷವಿದ್ದ ಕಾರಣ ಕದಂಬ ಹೆಸರು ಈ ಮನೆತನಕ್ಕೆ ಬಂದಿದೆ ಎಂದು ಉಲ್ಲೇಖಿಸಿದೆ. ಓಕೆ, ಕದಂಬರಿಗೆ ಒಂದು ರಾಜವಂಶಕ್ಕೆ ಕದಂಬ ಅನ್ನುವಂತಹ ಹೆಸರು ಯಾಕೆ ಬಂತು ಅನ್ನುವಂತಹ ಉಲ್ಲೇಖ ಕೂಡ ಈ ಒಂದು ತಾಳಗುಂದ ಶಾಸನದಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟು ಬಾದಾಮಿ ಶಾಸನ. ಬಾದಾಮಿ ಶಾಸನ ಇದು ಕನ್ನಡದ ಮೊದಲ ತ್ರಿಪದಿ ಶಾಸನ. ಇದನ್ನು ಕಪ್ಪೆ ಅರಭಟನು ರಚಿಸಿದ್ದಾನೆ. ಬಾದಾಮಿಯ ಕಪ್ಪೆ ಅರಭಟನ ಶಾಸನದ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ. ಓಕೆ, ಸೊ ನೆಕ್ಸ್ಟು ಮಳವಳ್ಳಿ ಶಾಸನ. ಮಳವಳ್ಳಿ ಶಾಸನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋಣ. ಮಳವಳ್ಳಿ ಶಾಸನವು ಪ್ರಾಕೃತ ಭಾಷೆಯ ಪರಿಚಯ ನೀಡುತ್ತದೆ. ಓಕೆ, ಪ್ರಾಕೃತ ಭಾಷೆಯ ಪರಿಚಯ ನೀಡುವಂತಹ ಶಾಸನ ಯಾವುದು ಅಂದರೆ ಮಳವಳ್ಳಿ ಶಾಸನ. ಈ ಶಾಸನದಲ್ಲಿ ಮಯೂರವರ್ಮನನ್ನು ದ್ವಿಜೋತ್ತಮನೆಂದು ವರ್ಣಿಸಲಾಗಿದೆ. ಓಕೆ, ಸೊ ನೆಕ್ಸ್ಟು ಚಂದ್ರವಳ್ಳಿ ಶಾಸನ. ನೀವಿಲ್ಲಿ ಆ ಒಂದು ಶಾಸನದ ಚಿತ್ರಣವನ್ನು ಕೂಡ ನೋಡ್ಬೋದು. ಓಕೆ, ಚಂದ್ರವಳ್ಳಿ ಶಾಸನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಚಿತ್ರದುರ್ಗದ ಚಂದ್ರವಳ್ಳಿಯ ಶಾಸನದ ಪ್ರಕಾರ ಮಯೂರವರ್ಮನು ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸಿದನೆಂದು ತಿಳಿದುಬರುತ್ತದೆ. ಇದು ಮಯೂರವರ್ಮನು ಕೆತ್ತಿಸಿದ ಶಾಸನವಾಗಿದ್ದು ಇದರ ರಚನೆಕಾರ ಕುಪಣಚ. ಓಕೆ, ಈ ಶಾಸನದಲ್ಲಿ ಈತ ಚಂದ್ರವಳ್ಳಿಯಲ್ಲಿ ಕೆರೆಯನ್ನು ನಿರ್ಮಿಸಿದನು ಹಾಗೂ ತಾಳಗುಂದದ ಬ್ರಾಹ್ಮಣರಿಗೆ 114 ಗ್ರಾಮಗಳನ್ನು ದಾನ ನೀಡಿದನೆಂದು ಹೇಳಲಾಗಿದೆ. ಈ ಶಾಸನದ ಪ್ರಕಾರ ಉತ್ತರ ತ್ರೈಕೂಟ, ಶಕರು, ಪಾರಿಯಾತ್ರ, ಮೌಖರಿ, ದಕ್ಷಿಣದ ಪುನ್ನಾಟರು, ಪಲ್ಲವರು, ಸೇಂದ್ರರನ್ನು ಸೋಲಿಸಿ ಅಶ್ವಮೇಧ ಯಾಗವನ್ನು ಆಚರಿಸಿದನೆಂದು ಹೇಳುತ್ತದೆ. ಓಕೆ, ಸೊ ಈ ಎಲ್ಲ ಮಾಹಿತಿಗಳು ಚಂದ್ರವಳ್ಳಿ ಶಾಸನದಲ್ಲಿ ಉಲ್ಲೇಖವಾಗಿದೆ. ನೆಕ್ಸ್ಟು ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಎರಡನೆಯ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದು. ಇಲ್ಲಿ ಪಟ್ಟಿ 1ರಲ್ಲಿ ಪ್ರಸಿದ್ಧ ಬಿರುದುಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಪ್ರಸಿದ್ಧ ಗಣ್ಯ ವ್ಯಕ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಯಾರನ್ನು ಯಾವ ಹೆಸರಿನಿಂದ ಗುರುತಿಸ್ತೀವಿ ಅನ್ನೋದು ಪ್ರಶ್ನೆಯಾಗಿದೆ. ಗಡಿನಾಡ ಗಾಂಧಿ ಅಂತ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನು ಕರಿತೀವಿ. ಅನಂತರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್, ದೇಶಬಂಧು ಚಿತ್ತರಂಜನ್ ದಾಸ್. ನೆಕ್ಸ್ಟ್ ಪೇಜಲ್ಲಿದೆ ದೇಶಬಂಧು ಚಿತ್ತರಂಜನ್ ದಾಸ್. ಅನಂತರ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್. ಈಗ ಪ್ರಸಿದ್ಧ 4 ಗಣ್ಯ ವ್ಯಕ್ತಿಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಗಡಿನಾಡ ಗಾಂಧಿ. ಈ ಚಳವಳಿಯ ನಾಯಕ ಖಾನ್ ಅಬ್ದುಲ್ ಗಫಾರ್ ಖಾನ್. ವಾಯುವ್ಯ ಭಾರತದಲ್ಲಿ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಖುದಾಯಿ ಖಿದ್ಮತ್ಗಾರ್
ದೇವರ ಸೇವಕರು ಎಂಬ ಸಂಘವನ್ನು ಸ್ಥಾಪಿಸಿದರು. ಈ ಚಳುವಳಿಯ ಅನುಯಾಯಿಗಳನ್ನು ಕೆಂಪಂಗಿ ದಳದವರು ಅಥವಾ ದೇವರ ಸೇವಕರು ಎನ್ನುತ್ತಿದ್ದರು. ಹಾಗಾದರೆ ಇವರು ಆರಂಭಿಸಿದಂತಹ ಚಳುವಳಿಯ ಉದ್ದೇಶ ಏನಿತ್ತು ಅಂದರೆ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವುದಾಗಿತ್ತು. ಓಕೆ, ಸೊ ನೆಕ್ಸ್ಟ್ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್, ಇವರನ್ನು JP ಅಂತ ನಾವು ಕರಿತೀವಿ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ಸಾಮಾನ್ಯ ಶಕ 1934ರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷವನ್ನು ಸ್ಥಾಪಿಸಿದರು. ಸಾಮಾನ್ಯ ಶಕ 1941ರಲ್ಲಿ ಬಂಧನಕ್ಕೆ ಒಳಗಾದ ಜಯಪ್ರಕಾಶ್ ನಾರಾಯಣರು ಮರುವರ್ಷ ಹಜಾರಿಬಾಗ್ ಜೈಲಿನಿಂದ ತಪ್ಪಿಸಿಕೊಂಡು ಭೂಗತರಾದರು. ಅಡವು ತಾಣದಿಂದಲೇ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಬೆಂಬಲ ನೀಡಿದರು. ಸಾಮಾನ್ಯ ಶಕ 1974ರಲ್ಲಿ ಸಕ್ರಿಯ ರಾಜಕೀಯವನ್ನು ಪ್ರವೇಶಿಸಿದ್ದ ಜಯಪ್ರಕಾಶ್ ನಾರಾಯಣರು ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಹುಟ್ಟುಹಾಕಿದರು. ಓಕೆ, ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಹುಟ್ಟುಹಾಕಿದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂದರೆ ಜಯಪ್ರಕಾಶ್ ನಾರಾಯಣರವರು. ಓಕೆ, ನೆಕ್ಸ್ಟ್ ಇವರ ಚಳುವಳಿಯ ಪರಿಣಾಮವಾಗಿ ಸಾಮಾನ್ಯ ಶಕ 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಜನತಾ ಪಕ್ಷದ ಸ್ಥಾಪಕರು ಕೂಡ ಇವರಾಗಿರ್ತಾರೆ. ಆಂತರಿಕ ಕಚ್ಚಾಟಗಳಿಂದ ಜನತಾ ಪಕ್ಷವು ಇಬ್ಬಾಗವಾದಾಗ ಭ್ರಮನಿರಸನಗೊಂಡರು. ಅಂತಿಮವಾಗಿ ಸಾಮಾನ್ಯ ಶಕ 1979ರಲ್ಲಿ ನಿಧನ ಹೊಂದಿದರು. ಜನರು ಇವರನ್ನು ಪ್ರೀತಿಯಿಂದ ಲೋಕನಾಯಕ ಎಂದೇ ಕರೆದರು. ನೆಕ್ಸ್ಟ್ ದೇಶಬಂಧು ಚಿತ್ತರಂಜನ್ ದಾಸ್. ಸ್ವರಾಜ್ ಪಕ್ಷದ ಸ್ಥಾಪಕರು ದೇಶಬಂಧು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಈ ಪಕ್ಷದ ಅಧ್ಯಕ್ಷರಾಗಿ ಚಿತ್ತರಂಜನ್ ದಾಸ್ ಮತ್ತು ಕಾರ್ಯದರ್ಶಿಯಾಗಿ ಮೋತಿಲಾಲ್ ನೆಹರು ಅಧಿಕಾರ ವಹಿಸಿಕೊಂಡರು. 1 ಜನವರಿ 1923ರಂದು ಬಿಹಾರದ ಗಯಾ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು. ಈ ಒಂದು ಸ್ವರಾಜ್ ಪಕ್ಷವನ್ನು ಯಾವಾಗ ಎಲ್ಲಿ ಸ್ಥಾಪಿಸಲಾಯಿತು ಅನ್ನುವಂತಹ ಅಂಶವನ್ನು ನೋಟ್ ಮಾಡ್ಕೊಳ್ಳಿ. ಇದರ ಮೇಲೆ ಪ್ರಶ್ನೆ ಆಗ್ಬೋದು. ನೆಕ್ಸ್ಟ್ ಪಂಜಾಬಿನ ಸಿಂಹ ಅಂತ ನಾವು ಲಾಲಾ ಲಜಪತ್ ರಾಯ್ ಅವರನ್ನು ಕರಿತೀವಿ. ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ. ಪಂಜಾಬಿನ ಸಿಂಹ ಎಂದೇ ಜನಪ್ರಿಯರಾಗಿದ್ದರು. ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆಯೇ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಆದರೆ ಅದಕ್ಕೆ ಸರಿಯಾದಂತಹ ಉತ್ತರ ಲಾಲಾ ಲಜಪತ್ ರಾಯ್. ಇಂದು ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ ಎಂದು ಹೇಳಿದರು. ಈ ರೀತಿ ಹೇಳಿದವರು ಕೂಡ ಲಾಲಾ ಲಜಪತ್ ರಾಯ್. ಇದು ಪ್ರಶ್ನೆ ಆಗಿದೆ TET 2019ರಲ್ಲಿ. ನೆಕ್ಸ್ಟ್ 1916ರಲ್ಲಿ ಅಮೆರಿಕಾದಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಸ್ಥಾಪಿಸಿದವರು ಲಾಲಾ ಲಜಪತ್ ರಾಯ್ ಅವರು ಆಗಿರ್ತಾರೆ. ಓಕೆ, ಹೆಚ್ಚಿನ ಮಾಹಿತಿ ಪ್ರಮುಖ ವ್ಯಕ್ತಿಗಳು ಮತ್ತು ಬಿರುದುಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್, ದೇಶಬಂಧು ಚಿತ್ತರಂಜನ್ ದಾಸ್, ದೀನಬಂಧು CF ಆಂಡ್ರಸ್. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ದೀನಬಂಧು CF ಆಂಡ್ರಸ್, ಲೋಕಮಾನ್ಯ ತಿಲಕ್, ಅನಂತರ ಗುರುದೇವ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಗುರುತಿಸ್ತೀವಿ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಅನಂತರ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ವೃದ್ಧ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ದಾದಾಬಾಯಿ ನವರೋಜಿ. ಇದು ಹಲವಾರು ಬಾರಿ ಪ್ರಶ್ನೆ ಆಗಿದೆ. ಶಾಂತಿದೂತ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಗುರುತಿಸ್ತೀವಿ. ಭಾರತದ ವೃದ್ಧ ಮಹಿಳೆ ಅಂತ ಅರುಣಾ ಅಸಫ್ ಅಲಿ ಅವರನ್ನು ಗುರುತಿಸ್ತೀವಿ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಓಕೆ, ಸೊ ಇದಿಷ್ಟನ್ನು ನೋಟ್ ಮಾಡ್ಕೊಳ್ಳಿ. ಇದು ನಿಮಗೆ ಕೇವಲ ಸಮಾಜ ವಿಜ್ಞಾನ ವಿಷಯಕ್ಕಷ್ಟೇ ಅಲ್ಲ, ನೆಕ್ಸ್ಟ್ ನೀವು GPSTR ಪರೀಕ್ಷೆ ಬರೀತಿರಲ್ಲ ಅದರಲ್ಲಿ GK ಪೇಪರಲ್ಲೂ ಕೂಡ ಇದರ ಕುರಿತಾಗಿ ಪ್ರಶ್ನೆಗಳಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೆಯ ಪ್ರಶ್ನೆ, ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಇಲ್ಲಿ 4 ಘಟನೆಗಳನ್ನು ಕೊಟ್ಟಿರ್ತಾರೆ. ಸೊ ಅದರ ವರ್ಷ ನಮಗೆ ಗೊತ್ತಿದ್ದರೆ ಅದನ್ನು ಅನುಕ್ರಮಣಿಕೆಯಲ್ಲಿ ನಾವು ಜೋಡಿಸೋದಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಸಮಾಜ ವಿಜ್ಞಾನ ವಿಷಯವನ್ನು ನಾವು ತುಂಬ ಡೆಪ್ತಾಗಿ ಸ್ಟಡಿ ಮಾಡಿದರೆ ಮಾತ್ರ ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಆಪ್ಷನ್ಸ್ ಏನೇನಿದೆ ಅಂತ ಅಂದರೆ ಯಾವೆಲ್ಲ ಘಟನೆಗಳನ್ನು ಕೊಟ್ಟಿದ್ದಾರೆ ಅಂದರೆ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ, ಬಂಗಾಳದ ವಿಭಜನೆ, ಭಾರತ ಒಕ್ಕೂಟದೊಂದಿಗೆ ಜುನಾಗಢ್ ಸೇರ್ಪಡೆಯಾಗಿರುವಂಥದ್ದು, ಅನಂತರ ಸ್ವರಾಜ್ ಪಕ್ಷದ ಸ್ಥಾಪನೆ. ಇದರ ಅನುಕ್ರಮಣಿಕೆಯನ್ನು ನಾವು ನೋಡಿದಾಗ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ABDC. ಇದರ ಕುರಿತಾದ ವಿವರಣೆ ನೋಡೋಣ. ಲಾರ್ಡ್ ಲಿಟ್ಟನ್ ಪತ್ರಿಕೋದ್ಯಮದಲ್ಲಿ ಜನರನ್ನು ನಿಯಂತ್ರಿಸಲು 1878ರಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಒಂದೆಡೆ ಜಾರಿಗೆ ತಂದರೆ, ಮತ್ತೊಂದೆಡೆ ಲಾರ್ಡ್
ರಿಪ್ಪನ್ ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತಂದು ಏಕರೂಪ ಕಾನೂನು ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟನು. ಈ ಮಸೂದೆಯನ್ನು ವಿರೋಧಿಸಿ ಭಾರತದಲ್ಲಿನ ಬ್ರಿಟಿಷರು ಸಂಘಟಿತ ಪ್ರಯತ್ನ ನಡೆಸಿ ಜಯಶೀಲರಾದರು. ಓಕೆ, ಇನ್ನು 4 ಘಟನೆಗಳನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲನೆಯ ಒಂದು ಘಟನೆ, ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ 1878ರಲ್ಲಿ. ಇನ್ನು ಬಂಗಾಳದ ವಿಭಜನೆ 1905 ಅಕ್ಟೋಬರ್ 16. ವೈಸ್ರಾಯ್ ಲಾರ್ಡ್ ಕರ್ಜನ್ ಅಕ್ಟೋಬರ್ 16, 1905ರಂದು ಬಂಗಾಳವನ್ನು 2 ಭಾಗಗಳಾಗಿ ವಿಭಜನೆ ಮಾಡ್ತಾರೆ. ಒಂದು ಪೂರ್ವ ಬಂಗಾಳ, ಮತ್ತೊಂದು ಪಶ್ಚಿಮ ಬಂಗಾಳ. ಹಾಗಾದರೆ ಪೂರ್ವ ಬಂಗಾಳದ ರಾಜಧಾನಿ ಯಾವುದು ಅಂದರೆ ಢಾಕಾ. ಪೂರ್ವ ಬಂಗಾಳದ ರಾಜಧಾನಿ ಢಾಕಾ, ಇನ್ನು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ನೆಕ್ಸ್ಟು ವೈಸ್ರಾಯ್ 2ನೇ ಲಾರ್ಡ್ ಹಾರ್ಡಿಂಜ್ 1911ರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದುಪಡಿಸ್ತಾನೆ. ಇನ್ನು ಸ್ವರಾಜ್ ಪಕ್ಷದ ಸ್ಥಾಪನೆ 1923. ಸ್ವರಾಜ್ ಪಕ್ಷದ ಸ್ಥಾಪಕರು ದೇಶಬಂಧು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಈ ಪಕ್ಷದ ಅಧ್ಯಕ್ಷರಾಗಿ ಚಿತ್ತರಂಜನ್ ದಾಸ್ ಮತ್ತು ಕಾರ್ಯದರ್ಶಿಯಾಗಿ ಮೋತಿಲಾಲ್ ನೆಹರು ಅಧಿಕಾರ ವಹಿಸಿಕೊಂಡರು. 1 ಜನವರಿ 1923ರಂದು ಬಿಹಾರದ ಗಯಾ ಪ್ರದೇಶದಲ್ಲಿ ಈ ಒಂದು ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಲಾಗಿತ್ತು. ನೆಕ್ಸ್ಟ್ ಭಾರತ ಒಕ್ಕೂಟದೊಂದಿಗೆ ಜುನಾಗಢ್ ಸೇರ್ಪಡೆಯಾದಂತಹ ವರ್ಷ 1949. ಇದರ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದನು. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು. ಇದನ್ನು ಎದುರಿಸಲಾಗದೆ ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡ್ತಾನೆ. ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆ ಮಾಡಲಾಗುತ್ತೆ. 1949ರಲ್ಲಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೆಯ ಪ್ರಶ್ನೆ ಹೇಳಿಕೆ ರೂಪದ ಪ್ರಶ್ನೆಯಾಗಿದೆ. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಗಳನ್ನು ಆರಿಸಿ ಅಂತ ಇದೆ. ಇಲ್ಲಿ ಹೇಳಿಕೆ ಎ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಭೂಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು. ಹೇಳಿಕೆ ಬಿ, ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕಸಾಲೆಗಳನ್ನು ಸ್ಥಾಪಿಸಿದ್ದರು. ಸೊ ಇದು ಯಾವ ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಯಾಗಿದೆ ಅಂತ ಪ್ರಶ್ನೆ ಇದೆ. ಸರಿಯಾದಂತಹ ಉತ್ತರ ಕಲ್ಯಾಣದ ಚಾಲುಕ್ಯರು. ಓಕೆ, ಈ ಮೇಲಿನ 2 ಹೇಳಿಕೆಗಳು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಹೇಳಿಕೆಯಾಗಿದೆ. ವಿವರಣೆಯನ್ನು ನೋಡೋಣ. ಪ್ರಮುಖ 4 ರಾಜಮನೆತನಗಳ ಕುರಿತಾದಂತಹ ವಿವರಣೆ ಇಲ್ಲಿದೆ. ಭೂಕಂದಾಯವು ರಾಜ್ಯದ ಮೂಲ ಆದಾಯವಾಗಿತ್ತು. ಆದಾಯದ ಇತರೆ ಮೂಲಗಳಲ್ಲಿ ಮಾರಾಟ ತೆರಿಗೆ, ಸುಂಕ, ವೃತ್ತಿ ತೆರಿಗೆ ಸೇರಿದ್ದವು. ಭೂಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ ವೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಲಾಗಿತ್ತು. ವ್ಯಾಪಾರದಲ್ಲಿ ಹಾಗೂ ವ್ಯವಹಾರಗಳಲ್ಲಿ ವಿವಿಧ ಶ್ರೇಣಿಗಳಿದ್ದವು. ಕಲ್ಯಾಣದ ಚಾಲುಕ್ಯರು ಗದ್ಯಾಣ, ಪಣ, ದಮ್ಮ, ಪೊನ್ನ, ಸುವರ್ಣ ಎಂಬ ನಾಣ್ಯಗಳನ್ನು ಟಂಕಿಸಲು ಲಕ್ಕುಂಡಿ ಹಾಗೂ ಸೂಡಿ ಎಂಬಲ್ಲಿ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ಓಕೆ, ಸೊ ಇದು ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ ನಾವು ನೆನಪಿನಲ್ಲಿಡಬೇಕಾದಂತಹ ಮುಖ್ಯಾಂಶಗಳು ಏನು ಅಂತ ನೋಡೋಣ. ಇದು ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೇ ಆಗುತ್ತೆ. ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ ಮಾನ್ಯಕೇಟ. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಯಾರು ಅಂದರೆ ಅಮೋಘವರ್ಷ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ ಯಾತ್ರಿಕ ಸುಲೈಮಾನ್. ರಾಷ್ಟ್ರಕೂಟರ ಕೊನೆಯ ದೊರೆ 2ನೇ ಕರ್ಕ. ರಾಷ್ಟ್ರಕೂಟರ ಕಾಲದಲ್ಲಿ ಗ್ರಾಮ ಸೈನ್ಯದ ಮುಖ್ಯಸ್ಥನಾಗಿದ್ದವನು ಗ್ರಾಮಪತಿ ಅಥವಾ ಪ್ರಭುಗಾವುಂಡ. ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ವಿದೇಶಿ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದವರು ಮಹಾಸಂಧಿ ವಿಗ್ರಹಿ. ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರಗಳು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟ್ಗಿ. ರಾಷ್ಟ್ರಕೂಟರು ಎಲ್ಲೋರ ಮತ್ತು ಎಲಿಫೆಂಟಾಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು. ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು 1ನೇ ಕೃಷ್ಣ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಓಕೆ, ಕೈಲಾಸನಾಥ ದೇವಾಲಯದಲ್ಲಿ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಮುಖ ಅಂಶಗಳನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಯಾಕಂದರೆ ಇತ್ತೀಚಿನ ಪ್ರಶ್ನೆಗಳೆಲ್ಲವೂ ಕೂಡ ಹೇಳಿಕೆ ರೂಪದ ಪ್ರಶ್ನೆಗಳಾಗಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡಿರಲೇಬೇಕಾಗತ್ತೆ. ನೆಕ್ಸ್ಟ್ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಮಾಹಿತಿ ಇದೆ. ಮುಂಬೈ ಬಳಿಯ ಎಲಿಫೆಂಟಾದ ಗುಹೆಗಳಲ್ಲಿಯ ಶಿಲ್ಪಕಲೆಯು ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಗೆ ಮುಕುಟಪ್ರಾಯವಾಗಿದೆ.
ಪಟ್ಟದಕಲ್ಲಿನಲ್ಲಿ ಸುಂದರ ಜಿನಾಲಯವೊಂದನ್ನು ನಿರ್ಮಿಸಿದವರು ರಾಷ್ಟ್ರಕೂಟರು. ಓಕೆ, ಸೊ ನೆಕ್ಸ್ಟ್ ಹೊಯ್ಸಳರಿಗೆ ಸಂಬಂಧಪಟ್ಟಂತೆ ನೆನಪಿನಲ್ಲಿ ಇಡಬೇಕಾದಂತಹ ಮುಖ್ಯ ಅಂಶಗಳು. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಪುರಾತನ ಹೆಸರು ಸೊಸೆಊರು. ಹೊಯ್ಸಳ ರಾಜ್ಯದ ಸ್ಥಾಪಕ ಸಳ. ಇನ್ನು ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ. ಹೊಯ್ಸಳರ ಕಾಲದಲ್ಲಿ ಗರುಡ ಎಂಬ ವಿಶೇಷ ಅಂಗರಕ್ಷಕ ಪಡೆಯಿತ್ತು. ಸೊ ಇಲ್ಲಿ ನೋಡ್ರಿ, ಗರುಡ ಎಂಬ ವಿಶೇಷ ಅಂಗರಕ್ಷಕ ಪಡೆ ಯಾರ ಕಾಲದಲ್ಲಿತ್ತು ಅಂದರೆ ಹೊಯ್ಸಳರ ಕಾಲದಲ್ಲಿತ್ತು. 3ನೇ ಬಲ್ಲಾಳನು ಹೊಯ್ಸಳರ ಕೊನೆಯ ಅರಸನಾಗಿದ್ದನು. ಬಳಪದ ಮೃದುಕಲ್ಲಿನಿಂದ ಹೊಯ್ಸಳರು ಅಸಂಖ್ಯಾತ ಮೂರ್ತಿಶಿಲ್ಪಗಳನ್ನು ರಚಿಸಿದರು. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ದಂಡನಾಯಕ ಕೇತಮಲ್ಲನು ಕಟ್ಟಿಸಿರ್ತಾನೆ. ಇನ್ನು ಸೋಮದಂಡನಾಯಕನು ಕಟ್ಟಿಸಿದ ಸೋಮನಾಥಪುರದ ಕೇಶವ ದೇವಾಲಯವು ಪ್ರಸಿದ್ಧವಾದುದು. ಹೊಯ್ಸಳರ ಕಾಲದ ಪ್ರಮುಖ ದೇವಾಲಯಗಳು ಯಾವುದ್ಯಾವುದು ಅಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ ಪ್ರಸಿದ್ಧ ದೇವಾಲಯಗಳಾಗಿರುತ್ತೆ. ಇನ್ನು ಹೊಯ್ಸಳರ ಕಾಲದ ಪ್ರಮುಖ ಶಿಲ್ಪಿಗಳು ಯಾರು ಅಂದರೆ ದಾಸೋಜ, ಚಾವಣ, ಜಕಣ, ಡಂಕಣ. ಓಕೆ, ನೆಕ್ಸ್ಟ್ ಗಂಗರಿಗೆ ಸಂಬಂಧಪಟ್ಟಂತಹ ಮುಖ್ಯಾಂಶಗಳು. ಗಂಗವಂಶದ ಸಂಸ್ಥಾಪಕರು ತಮ್ಮನ್ನು ಇಕ್ಷ್ವಾಕು ವಂಶದವರೆಂದು ಹೇಳಿಕೊಂಡಿದ್ದರು. ಕುವಲಾಲ, ತಲಕಾಡು, ಮಾನ್ಯಪುರರಿಂದ ರಾಜ್ಯವಾಳಿದರು. ಗಂಗರಾಜ್ಯದ ಸ್ಥಾಪಕ ದಡಿಗನಾಗಿರ್ತಾನೆ. ಇನ್ನು ಪ್ರಸಿದ್ಧ ಅರಸ ದುರ್ವಿನೀತ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಿಸಿದವನು ಚಾವುಂಡರಾಯ. ಗಂಗರ ಕಾಲದಲ್ಲಿ ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ ಮತ್ತು ಪೆರೂರುಗಳನ್ನು ಜ್ಞಾನಾರ್ಜನೆಯ ಕೇಂದ್ರಗಳೆಂದು ಹೆಸರಿಸಲಾಗಿದೆ. ಗಂಗರು ಜೈನ ಮತಾವಲಂಬಿಗಳಾಗಿದ್ದರೂ ಜೈನ ಧರ್ಮವು ಹೆಚ್ಚಿನ ಪ್ರಾಶಸ್ತ್ಯ ಪಡೆದುಕೊಂಡಿತ್ತು. ಓಕೆ, ಗಂಗರು ಜೈನ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಇನ್ನು ಪೂಜ್ಯಪಾದ ವಜ್ರನಂದಿ ಅಜಿತ ಸೇನ ಅವರಿಂದ ಜೈನ ಧರ್ಮವು ಜನಪ್ರಿಯವಾಗಿತ್ತು. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಸೊ ಒಂದ್ಸಲ ಇದೆಲ್ಲ ಕ್ವಿಕ್ಕಾಗಿ ರಿವಿಷನ್ ಆದಂಗಾಗುತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನಾವು ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಗೌತಮ ಬುದ್ಧನು ಮೊಟ್ಟಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಗೌತಮ ಬುದ್ಧನು ಪಂಚಪ್ರತಿಜ್ಞೆಗಳನ್ನು ಬೋಧಿಸಿದನು. ವರ್ಧಮಾನ್ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದನು. ವರ್ಧಮಾನ್ ಮಹಾವೀರನು ಗುಜರಾತಿನ ಪಾವಾಪುರಿ ಎಂಬಲ್ಲಿ ನಿರ್ಮಾಣವನ್ನು ಹೊಂದಿದನು. ಇಲ್ಲಿ ಆಪ್ಷನ್ ಎ ಮಾತ್ರ ಸರಿ. ಓಕೆ, ಆಪ್ಷನ್ ಎ ಮಾತ್ರ ಸರಿಯಾಗಿರುತ್ತೆ. ಇನ್ನು ಉಳಿದದ್ದೆಲ್ಲ ಹೆಸರು ಅದಲು ಬದಲಿಯಾಗಿದೆ. ವರ್ಧಮಾನ ಇರುವಲ್ಲಿ ಗೌತಮ ಬುದ್ಧ ಆಗಿದೆ. ಗೌತಮ ಬುದ್ಧನ ಮಾಹಿತಿಗೆ ವರ್ಧಮಾನ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಓಕೆ, ಕನ್ಫ್ಯೂಸ್ ಆಗೋದಕ್ಕೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಆಪ್ಷನ್ 2A ಸರಿ ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು. ವಿವರಣೆಯನ್ನು ನೋಡೋಣ. ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನು ಪಡೆದು ಬುದ್ಧನಾದನು. ಜ್ಞಾನೋದಯದ ನಂತರ ಈತ ಮೊದಲಿಗೆ ತೆರಳಿದ್ದು ವಾರಣಾಸಿಯ ಸಮೀಪದ ಸಾರನಾಥಕ್ಕೆ. ಇಲ್ಲಿನ ಜಿಂಕೆಯ ವನದಲ್ಲಿ ಈತನು ತನ್ನ ಮೊಟ್ಟಮೊದಲ ಬೋಧನೆಯನ್ನು ಮಾಡಿದನು. ಇದು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಸೊ ಗೌತಮ ಬುದ್ಧನ ಕುರಿತಾದಂತಹ ಮಾಹಿತಿ ಇದು. ಈಗ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಗೌತಮ ಬುದ್ಧನ ಚಾತುರ್ಯ ಸತ್ಯವೆಂದರೆ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಥವೆಂದು ಕರೆಯುವರು. ಓಕೆ, ಇನ್ನು ಅಷ್ಟಾಂಗ ಮಾರ್ಗಗಳು ಯಾವ್ದ್ಯಾವುದು ಅಂತ ಅಂದರೆ ಒಳ್ಳೆಯ ನಡತೆ, ಒಳ್ಳೆಯ ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ ಮತ್ತು ಚಿಂತನೆ. ಇವು 8 ಅಂಶಗಳೇನಾಗಿರುತ್ತೆ, ಅಷ್ಟಾಂಗಿಕ ಮಾರ್ಗಗಳಾಗಿರುತ್ತೆ. ಈಗ ನೆಕ್ಸ್ಟ್ ವರ್ಧಮಾನ್ ಮಹಾವೀರನಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿದೆ. ವರ್ಧಮಾನ್ ಮಹಾವೀರನ ಜನ್ಮಸ್ಥಳ ವೈಶಾಲಿಯ ಕುಂಡಲ ಗ್ರಾಮ. ಈತನ ತಂದೆ ತಾಯಿ ಸಿದ್ಧಾರ್ಥ ತ್ರಿಶಲಾದೇವಿ. ಇನ್ನು 30ನೆಯ ವಯಸ್ಸಿನಲ್ಲಿ ಈತ ಸತ್ಯಾನ್ವೇಷಣೆಯಲ್ಲಿ ತೊಡಗುತ್ತಾನೆ. 12 ವರ್ಷಗಳ ಕಾಲ ಸತ್ಯದ ಹುಡುಕಾಟವನ್ನು ಮಾಡ್ತಾನೆ. 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಈತ ಹೊಂದ್ತಾನೆ. ಇನ್ನು ಜಿನ ಅಂತ ಅಂದರೆ ಎಲ್ಲವನ್ನ ನಿಗ್ರಹಿಸಿದವನು ಅಂತ ಅರ್ಥ.
ಈತ ಮರಣ ಹೊಂದಿದ್ದು 72ನೆಯ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ. ಓಕೆ, ಇನ್ನು ಮಹಾವೀರನ ಬೋಧನೆಗಳು, ಪಂಚಪ್ರತಿಜ್ಞೆಗಳು: ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ತ್ರಿರತ್ನಗಳು ಯಾವುದು ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ನಾಸ್ತಿಕವಾದದ ಒಪ್ಪಿಗೆ: ಎಲ್ಲ ವಸ್ತುಗಳಲ್ಲಿ ಜೀವವಿದೆ ಅನ್ನೋದನ್ನು ತಿಳಿಸ್ತಾನೆ. ಆತ್ಮಕ್ಕೆ ಪುನರ್ಜನ್ಮದಿಂದ ಮುಕ್ತಿ ಇದೆ ಅಂತ ತಿಳಿಸಿದವರು ಮಹಾವೀರ, ವರ್ಧಮಾನ್ ಮಹಾವೀರ. ಅನಂತರ ಕರ್ಮಫಲದ ಮೇಲೆ ನಂಬಿಕೆಯು ಜನರ ಬಹುಮುಖ್ಯ ಆಯಾಮ. ಮೊದಲ ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನು 12 ಗ್ರಂಥಗಳಲ್ಲಿ ಸಂಗ್ರಹಿಸಿಡಲಾಗಿದೆ. ಇವುಗಳನ್ನು ಜೈನರು 12 ಅಂಗಗಳೆಂದು ಕರೆದರು. ಇವುಗಳು ಯಾವ ಭಾಷೆಯಲ್ಲಿದೆ ಅಂತ ಅಂದರೆ ಪ್ರಾಕೃತ ಭಾಷೆಯಲ್ಲಿದೆ. ಓಕೆ, ಸೊ ಇದಿಷ್ಟು ಗೌತಮ ಬುದ್ಧ ಮತ್ತು ಮಹಾವೀರನಿಗೆ ಸಂಬಂಧಪಟ್ಟಂತಹ ಮುಖ್ಯಾಂಶಗಳಾಗಿದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೆಯ ಪ್ರಶ್ನೆ: ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು 3ನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ ಇದೆ. ಸಹನಾ ಇ ಮಂಡಿ ಇದನ್ನು ಸ್ಥಾಪಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಾದರೆ 40 ಸರದಾರರ ಕೂಟದ ನೇಮಕ ಮಾಡಿದವರು ಯಾರು ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಇಲ್ತಮಿಷ್. ಓಕೆ, ಸೊ ಈಗ ಇಲ್ತಮಿಷ್, ಗಿಯಾಜುದ್ದೀನ್ ಬಲ್ಬನ್, ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಕುತುಬುದ್ದೀನ್ ಐಬಕ್ ಕುರಿತಾದಂತಹ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ವಿವರಣೆ: ಇಲ್ತಮಿಷ್ ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿ ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ನೇಮಿಸಿದನು. ಆಡಳಿತದಲ್ಲಿ ಸಲಹೆ ನೀಡಲು ಈತ 40 ಸರದಾರರ ಕೂಟವನ್ನು ನೇಮಕ ಮಾಡ್ತಾನೆ. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆಯನ್ನು ನೀಡ್ತಾ ಇದ್ರು. ಇಲ್ತಮಿಷನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಇವನು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದ್ದಂತಹ ದೆಹಲಿಯ ಕುತುಬ್ ಮಿನಾರನ್ನು ಈತ ಪೂರ್ಣಗೊಳಿಸಿರ್ತಾನೆ. ಸೊ ಇದ್ರ ಕುರಿತಾಗಿ ಪ್ರಶ್ನೆ ಆಗಿದೆ. ಓಕೆ, ಕುತುಬುದ್ದೀನನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದ್ದ ದೆಹಲಿಯ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ್ದು ಯಾರು ಅಂತ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಇಲ್ತಮಿಷ್. ನೆಕ್ಸ್ಟ್ ಗಿಯಾಜುದ್ದೀನ್ ಬಲ್ಬನ್. ಗಿಯಾಜುದ್ದೀನ್ ಬಲ್ಬನ್ ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರ್ ಇ ಶಿಕಾರ್ ಎಂಬ ಹುದ್ದೆಗೆ ನೇಮಿಸಲ್ಪಟ್ಟನು. ಅವಿಧೇಯ ತುರ್ಕಿ ಸರ್ದಾರರ ದುರಾಡಳಿತವನ್ನು ಈತ ನಿಯಂತ್ರಣ ಮಾಡ್ತಾನೆ. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಈತ ಕಾಪಾಡಿರ್ತಾನೆ. ಇನ್ನು ಆಸ್ಥಾನದ ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನು ತಂದನು. ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣ ಧರಿಸುತ್ತಿದ್ದನು. ತನ್ನನ್ನು ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಈತ ಜಾರಿಗೆ ತಂದಿರ್ತಾನೆ. ಮಂಗೋಲರ ದಾಳಿಯನ್ನು ತಡೆಗಟ್ಟಲು ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನು ಈತ ಕಟ್ಟಿಸಿರ್ತಾನೆ. ಓಕೆ, ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಗ್ಲಕ್. ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನೊಳಗೊಂಡ ಅಧಿಕೃತ ದಾಖಲೆ ಪುಸ್ತಕವನ್ನು ತಯಾರಿಸಿದನು. ರೈತರಿಗೆ ಆರ್ಥಿಕ ನೆರವು ನೀಡಿದನು. ದೋಆಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನು ಈತ ಹೆಚ್ಚಿಸ್ತಾನೆ. ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದಂತಹ ದೇವಗಿರಿಗೆ ವರ್ಗಾಯಿಸ್ತಾನೆ. ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿಯ ನಾಣ್ಯಗಳನ್ನು ಈತ ಚಲಾವಣೆಗೆ ತಂದನು. ಓಕೆ, ಸೊ ನೆಕ್ಸ್ಟ್ ಇನ್ನಷ್ಟು ಮಾಹಿತಿ ಇದೆ. ಮೊಹಮ್ಮದ್ ಬಿನ್ ತುಗ್ಲಕನು ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತ ನಡೆಸಿದನು. ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಮೊದಲಿಗನಾಗಿರ್ತಾನೆ. ಇನ್ನು ಕುತುಬುದ್ದೀನ್ ಐಬಕ್ನ ಕುರಿತಾದಂತಹ ಮಾಹಿತಿ. ಕುತುಬುದ್ದೀನ್ ಐಬಕ್ ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದವನಾಗಿರ್ತಾನೆ. ಕುತುಬುದ್ದೀನ್ ಐಬಕ್ನನ್ನ ಬಾಲ್ಯದಲ್ಲಿ ಈತನ ಪಾಲಕರು ನಿಶಾಪುರದ ಕಾಜಿಗೆ ಗುಲಾಮನನ್ನಾಗಿ ಮಾರಿರ್ತಾರೆ. ಗಜ್ನಿ ರಾಜ್ಯಪಾಲನಾಗಿದ್ದ ಮಹಮ್ಮದ್ ಗೋರಿ ಇವನನ್ನು ಗುಲಾಮನನ್ನಾಗಿ ಖರೀದಿಸಿದನು. 2ನೆಯ ತರೈನ್ ಕಾಳಗದ ನಂತರ ಭಾರತದ ಮೇಲಿನ ಆಕ್ರಮಣಗಳ ಉಸ್ತುವಾರಿಯನ್ನು ಪಡೆದನು. ತನ್ನ ಸ್ಥಾನವನ್ನು ಪ್ರಬಲಗೊಳಿಸಿಕೊಳ್ಳಲು ಐಬಕನು ಇಲ್ತಮಷ್ ಮತ್ತು ನಾಸಿರುದ್ದೀನ್ ಕಬಾಚರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದನು. ತಾಜುದ್ದೀನ್ ಇಲ್ದೋಜ್ನ ಮಗಳನ್ನು ಕುತುಬುದ್ದೀನ್ ಐಬಕ್ ಮದುವೆಯಾದನು. ಐಬಕನು ದೆಹಲಿಯಲ್ಲಿ ಕುವಾತ್ ಉಲ್ ಇಸ್ಲಾಂ ಅನ್ನುವಂತಹ ಒಂದು ಮಸೀದಿಯನ್ನು ಕಟ್ಟಿಸಿದನು. ಇವನು ಅಲ್ಲಿಯೇ ಕುತುಬ್ ಮಿನಾರ್ ನಿರ್ಮಿಸಲು ಪ್ರಾರಂಭಿಸಿದನು. ಕುತುಬುದ್ದೀನ್ ಐಬಕ್ನ ಆಸ್ಥಾನದಲ್ಲಿ ನಿಜಾಮ್ ಮತ್ತು ಪಕ್ ಇ ಮುದಬ್ಬಿರ್ ಎಂಬ ವಿದ್ವಾಂಸರಿದ್ದರು. ತಾಜುಲ್ ಮಾಸಿರ್ ಐಬಕ್ನ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕೃತಿಯಾಗಿದೆ. ಇದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು.
ಹೇಳಿಕೆ ರೂಪದ ಪ್ರಶ್ನೆಗೆ ಉಪಯುಕ್ತವಾಗಿರುತ್ತೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 7ನೆಯ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂದರೆ, ಶೇರ್ಷಾನ ಮೂಲ ಹೆಸರು ಗಿಯಾಜುದ್ದೀನ್ ಅಂತ ಇದೆ. ಸಮರ್ಥನೆ ಆರ್, ಶೇರ್ಷಾನು ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು ಅಂತ ಇದೆ. ಸೊ ಇಲ್ಲಿ ಪ್ರತಿಪಾದನೆ ಏನಿದೆ ತಪ್ಪಿದೆ ಇದು. ಯಾಕಂದರೆ ಶೇರ್ಷಾನ ಮೂಲ ಹೆಸರು ಗಿಯಾಜುದ್ದೀನ್ ಅಲ್ಲ, ಫರೀದ್ ಆಗಿರುತ್ತೆ. ಸಮರ್ಥನೆ ಆರ್ ಏನಿದೆ ಇದು ಸರಿ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ಆಪ್ಷನನ್ನು ಚೂಸ್ ಮಾಡಬೇಕು ಅಂದರೆ ಆಪ್ಷನ್ 4 ಎ ತಪ್ಪು, ಆರ್ ಸರಿ ಅನ್ನುವಂತಹ ಆಯ್ಕೆ ಮಾಡಬೇಕಾಗತ್ತೆ. ಓಕೆ, ಆಪ್ಷನ್ 4 ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ವಿವರಣೆಯನ್ನು ನೋಡೋಣ. ಶೇರ್ಷಾನ ಕುರಿತಾದಂತಹ ಪ್ರಮುಖ ಅಂಶಗಳಿಲ್ಲಿದೆ. ಶೇರ್ಷಾನು ಮೂಲತಃ ಅಫ್ಘಾನಿಸ್ತಾನದ ಸೂರ್ ಮನೆತನಕ್ಕೆ ಸೇರಿದವನು. ಶೇರ್ಷಾನ ಮೂಲ ಹೆಸರು ಫರೀದ್. ಓಕೆ, ಶೇರ್ಷಾನ ಮೂಲ ಹೆಸರು ಫರೀದ್. ದಕ್ಷಿಣ ಬಿಹಾರದ ದೊರೆಯಾಗಿದ್ದ ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದಿದ್ದರಿಂದ ಫರೀದನಿಗೆ ಶೇರ್ ಖಾನನೆಂಬ ಬಿರುದು ಬಂದಿತು. ಹುಮಾಯೂನನನ್ನು ಸೋಲಿಸಿದ ಶೇರ್ಷಾನು ಪಂಜಾಬ್, ಸಿಂಧ್, ಮುಲ್ತಾನ್, ಗ್ವಾಲಿಯರ್, ಮಾಳ್ವಾ, ರೈಸಿನ್ದುರ್ಗ, ಮಾರ್ವಾಡ್ ಮತ್ತು ಕಾಲಿಂಜರ್ಗಳನ್ನು ವಶಪಡಿಸಿಕೊಂಡನು. ಶೇರ್ಷಾನ ಸಾಮ್ರಾಜ್ಯ ಈ ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ ಉತ್ತರ ಭಾರತವನ್ನು ಒಳಗೊಂಡಿತ್ತು. ಯಾವುದ್ಯಾವುದು ಅಂದರೆ ಅಸ್ಸಾಂ, ಗುಜರಾತ್, ಕಾಶ್ಮೀರವನ್ನು ಒಳಗೊಂಡಿತ್ತು. ಶೇರ್ಷಾ ನಿಷ್ಪಕ್ಷಪಾತ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದನು. ಆದ್ದರಿಂದ ಆತನಿಗೆ ನ್ಯಾಯನಿಷ್ಠ ಸುಲ್ತಾನನೆಂಬ ಬಿರುದಿತ್ತು. ಶೇರ್ಷಾ ಸೂರಿ ಬುಧವಾರ ಸಾಯಂಕಾಲ ನ್ಯಾಯದಾನ ಕಾರಣಕ್ಕಾಗಿ ದರ್ಬಾರು ನಡೆಸುತ್ತಿದ್ದನು. ಶೇರ್ಷಾ ದಾಮ್ ಮತ್ತು ರೂಪಾಯಿ ಎನ್ನುವಂತಹ ನಾಣ್ಯವನ್ನು ಜಾರಿಗೆ ತಂದನು. ಈತನ ಬೆಳ್ಳಿಯ ರೂಪಾಯಿ ನಾಣ್ಯದ ತೂಕ 180 ಗುಲ್ಗಂಜಿ. ಇದನ್ನು ಎಲ್ಲ ಮೊಘಲ್ ದೊರೆಗಳು ಮುಂದುವರಿಸಿಕೊಂಡು ಬಂದರು. ಓಕೆ, ಸೊ ಇದಿಷ್ಟು ಈ ಪ್ರಶ್ನೆಯ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 8ನೆಯ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖ ಹೇಳಿಕೆಗಳು ಮತ್ತು ಅದನ್ನು ಯಾರು ಹೇಳಿತ್ತು ಅನ್ನೋದನ್ನು ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಓಕೆ, ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅಂತ ಹೇಳಿದ್ದು ಲಾರ್ಡ್ ಕಾರ್ನ್ ವಾಲಿಸ್. ಓಕೆ, ಅನಂತರ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿದ್ದು ಚಾರ್ಲ್ಸ್ ಮೆಟ್ಕಾಫ್. ನೆಕ್ಸ್ಟ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂತಹ ತೆರಿಗೆ ಹಣವು ಅಪರಾಧ ತೆರಿಗೆಯಾಗಿದೆ ಅಂತ ಹೇಳಿಕೆಯನ್ನು ನೀಡಿದವರು ಎಡ್ಮಂಡ್ ಬರ್ಕ್ರವರು. ಇನ್ನು ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆಯೇ ಹೊರತು ಸಮಾಜವಾದಕ್ಕಲ್ಲ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು ಅವರು. ಓಕೆ, ಸೊ ಇಲ್ಲಿ ಸರಿಯಾದಂತಹ ಆಯ್ಕೆ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ 4. ಪ್ರಮುಖ ಹೇಳಿಕೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅಂತ ಹೇಳಿದ್ದು ಲಾರ್ಡ್ ಕಾರ್ನ್ ವಾಲಿಸ್. ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಚಾರ್ಲ್ಸ್ ಮೆಟ್ಕಾಫ್ ನೀಡಿರುವಂತಹ ಹೇಳಿಕೆ. ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಶಿಕ್ಷಣ ನೀಡಬೇಕು ಅಂತ ಹೇಳಿದವರು ಟಿ.ಬಿ. ಮೆಕಾಲೆ. ಇನ್ನು ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆಯನ್ನು ಅಪರಾಧ ತೆರಿಗೆ ಅಂತ ಹೇಳಿದವರು ಎಡ್ಮಂಡ್ ಬರ್ಕ್. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಎಂದು ಕರೆದವರು ಮಹಾತ್ಮ ಗಾಂಧಿ. ಸಮಾಜವನ್ನು ಸುಧಾರಿಸದೆ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುವುದು ಅಸಾಧ್ಯ ಅಂತ ಹೇಳಿದವರು ಎಂ.ಜಿ. ರಾನಡೆ. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ. ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ. ಈ ಒಂದು ಹೇಳಿಕೆಯನ್ನು ನೀಡಿದವರು ಜ್ಯೋತಿಬಾ ಫುಲೆ. ಯಾವ ದೇವರು ಯಾವ ಪಂಥ ಮುಖ್ಯ ಅನ್ನೋದಕ್ಕಿಂತಲೂ ಆಧ್ಯಾತ್ಮದ ಸಾಕ್ಷಾತ್ಕಾರವು ಮುಖ್ಯ ಅಂತ ಹೇಳಿದವರು ರಾಮಕೃಷ್ಣ ಪರಮಹಂಸ. ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತ ಹೇಳಿದವರು ಶ್ರೀನಾರಾಯಣ ಗುರು. ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದವರು ಪೆರಿಯಾರ್ ರಾಮಸ್ವಾಮಿ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಅಂತ ಹೇಳಿದವರು ವುಡ್ರೋ ವಿಲ್ಸನ್.
ಇವೆಲ್ಲವೂ ಕೂಡ ನಿಮಗೆ 6ರಿಂದ 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಹೇಳಿಕೆಗಳಾಗಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್, ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅಂತ ಹೇಳಿದವರು ಪಫ್ನರ್. ನೆಕ್ಸ್ಟ್, ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಯಾಗಿದೆ ಅಂತ ಹೇಳಿದವರು ಲೂಥರ್ ಗುಲಿಕ್. ನೆಕ್ಸ್ಟ್, ವ್ಯಕ್ತಿವಸ್ತು ಮತ್ತು ವಿಧಾನಗಳ ವ್ಯವಸ್ಥೆಯ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅಂತ ಹೇಳಿದವರು ಎಫ್.ಎಂ. ಮಾರ್ಕ್ಸ್. ನೇಮಕಾತಿಯ ಆಡಳಿತ ರಚನೆಯ ಅಡಿಗಲ್ಲಾಗಿರುತ್ತದೆ ಅಂತ ಹೇಳಿದವರು ಎಲ್. ಗ್ಲೆನ್ ಸ್ಟಾಲ್. ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳಿದವರು ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತಿರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ್ ತಿಲಕ್. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ 20ನೆಯ ಹೇಳಿಕೆ ಯಾವುದು ಅಂದರೆ, ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಅಂತ ಹೇಳಿದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಓಕೆ, ಸೊ ಈಗ ನೆಕ್ಸ್ಟ್ ಹೇಳಿಕೆ, ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರದ ಮೂಲಕ ಆದೇಶಗೊಂಡ ವಿದೇಶಾಂಗ ಸಂಬಂಧಗಳಲ್ಲಿ ಉದ್ದೇಶಗಳ ಎಚ್ಚರಿಕೆಯಿಂದ ಕೂಡಿದ ಚಟುವಟಿಕೆಗಳೇ ಸರಣಿಯೇ ವಿದೇಶಾಂಗ ನೀತಿಯಾಗಿದೆ ಅಂತ ಹೇಳಿದವರು ಪ್ರೊಫೆಸರ್ ಮಹೇಂದ್ರ ಕುಮಾರ್. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ಓಕೆ, ಸೊ ಇಲ್ಲಿ 22 ಹೇಳಿಕೆಗಳ ಸಂಗ್ರಹ ಇದೆ. ಸೊ ಇದನ್ನು ಒಂದ್ಸಲ ನೋಡಿದರೆ ಮಾತ್ರ ಆಗಲ್ಲ, ಇದನ್ನು ನೋಟ್ ಮಾಡಿಕೊಂಡು ಆಗಾಗ ನಾವು ಕಣ್ಣು ಹಾಯಿಸ್ತಾ ಇದ್ದರೆ ಮಾತ್ರ ಈ ಹೇಳಿಕೆಗಳು ನಮಗೆ ನೆನಪಿನಲ್ಲಿರುತ್ತೆ ಮತ್ತು ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ 9ನೆಯ ಪ್ರಶ್ನೆಯನ್ನು ನೋಡೋಣ. 9ನೆಯ ಪ್ರಶ್ನೆ, ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಇದೆ. ಸರಿಯಾದಂತಹ ಉತ್ತರ ರೂಸೋ. ವಿವರಣೆಯನ್ನು ನೋಡೋಣ. ರೂಸೋ ತನ್ನ ಕೃತಿ ಸಾಮಾಜಿಕ ಒಪ್ಪಂದದಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನುವಂಥ ಒಂದು ಕೃತಿಯಲ್ಲಿ ಒಂದು ಪ್ರಸಿದ್ಧ ಹೇಳಿಕೆಯನ್ನು ನೀಡಿದ್ದಾರೆ. ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅನ್ನುವಂತಹ ಹೇಳಿಕೆಯನ್ನು ರೂಸೋ ಅವರು ಹೇಳ್ತಾರೆ. ಇಲ್ಲಿ ಹೇಳಿಕೆಯನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದು ಅಂತ ಕೂಡ ಪ್ರಶ್ನೆ ಆಗ್ಬೋದು. ಓಕೆ, ನೆಕ್ಸ್ಟ್ ವಾಲ್ಟೇರ್ ಅವರ ಒಂದು ಮಾಹಿತಿ ಏನಿದೆ ಅಂದರೆ, ಫ್ರಾನ್ಸಿನಲ್ಲಿ ಪ್ರಚಲಿತವಿದ್ದ ಸಂಪ್ರದಾಯ, ಏಕಾಚರಣೆ ಮತ್ತು ಅಂಧಶ್ರದ್ಧೆಯನ್ನು ವಾಲ್ಟೇರ್ ಅವರು ಖಂಡಿಸ್ತಾರೆ. ಅಲ್ಲದೆ ರೋಮನ್ ಕ್ಯಾಥೋಲಿಕ್ ಚರ್ಚನ್ನು ಇವರು ಖಂಡಿಸ್ತಾರೆ. ಓಕೆ, ಇನ್ನು ಮಾಂಟೆಸ್ಕೋ ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಮಾಂಟೆಸ್ಕ್ಯೂ ತನ್ನ ಸ್ಪಿರಿಟ್ ಆಫ್ ಲಾಸ್ ಅನ್ನುವಂಥ ಕೃತಿಯಲ್ಲಿ ರಾಜರ ದೈವದತ್ತ ಅಧಿಕಾರ ನಿರಾಧಾರವೆಂದು ಟೀಕಿಸಿ ಸಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದರು. ಓಕೆ, ಈಗ ಮಾಂಟೆಸ್ಕ್ಯೂ ಅವರ ಕೃತಿ ಯಾವುದು ಅಂತ ಕೇಳ್ಬೋದು, ಸ್ಪಿರಿಟ್ ಆಫ್ ಲಾಸ್ ಅನ್ನುವಂತಹ ಕೃತಿ. ಇನ್ನು ಅರಿಸ್ಟಾಟಲ್ ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಗ್ರೀಸ್ ದೇಶದ ದಾರ್ಶನಿಕ ಅರಿಸ್ಟಾಟಲ್ನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವ ನೀಡಲಾಗಿದೆ, ಏಕೆಂದರೆ ಅರಿಸ್ಟಾಟಲರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕರೆನಿಸಿದ್ದಾರೆ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥವಾದ ಪಾಲಿಟಿಕ್ಸ್ ಅನ್ನುವಂಥ ಒಂದು ಕೃತಿಯನ್ನು ಇವರು ರಚಿಸಿರ್ತಾರೆ. ಹಾಗಾಗಿ ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಗುರುತಿಸ್ತೀವಿ. ಇನ್ನು ಈ ಕೃತಿಯಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಓಕೆ, ಸೊ ಇದಿಷ್ಟು ಪ್ರಮುಖ ಮಾಹಿತಿಯಾಗಿತ್ತು. ಇನ್ನು ಇವತ್ತಿನ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆಯನ್ನು ನೋಡೋಣ. 10ನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವಂತಹ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ಇಲ್ಲಿ ನೇರವಾಗಿ ಉತ್ತರವನ್ನು ಹೈಲೈಟ್ ಮಾಡಲಾಗಿದೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಥಮ ಫ್ಯಾಕ್ಟರಿಯನ್ನು 1668ರಲ್ಲಿ ಮಚಲಿಪಟ್ಟಣದಲ್ಲಿ ಸ್ಥಾಪಿಸಿತು ಅನ್ನೋದು ಸರಿಯಾದಂತಹ ಹೇಳಿಕೆಯಾಗಿರುತ್ತೆ. ಓಕೆ, ಇನ್ನುಳಿದಂತಹ ಹೇಳಿಕೆಗಳಲ್ಲಿ ಸ್ವಲ್ಪ ಮಟ್ಟಿನ ತಪ್ಪಿರುತ್ತೆ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಉತ್ತರಿಸಬೇಕಾಗತ್ತೆ. ವಿವರಣೆಯನ್ನು ನೋಡೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಗುತ್ತೆ. ಇದು 1668ರಲ್ಲಿ ತನ್ನ ಪ್ರಪ್ರಥಮ ವ್ಯಾಪಾರಿ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿತು. ನಂತರ ಮಚಲಿಪಟ್ಟಣ, ಚಂದ್ರನಗರ್, ಮಾಹೆ, ಕಾರೇಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರ್ಗಳನ್ನು ತಮ್ಮ ಕೇಂದ್ರಗಳಾಗಿ ಮಾಡಿಕೊಳ್ತಾರೆ. ಅನಂತರ ಇವರು 1674ರಲ್ಲಿ ವಾಲಿಕೊಂಡಪುರಮನ್ನು ಸ್ಥಳೀಯ ಮುಸ್ಲಿಂ ಅಧಿಕಾರಿಗಳಿಂದ ಪಡ್ಕೊಳ್ತಾರೆ. ಕ್ರಮೇಣ ಇದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಸೊ ಅದೇ ಈಗ ಪುದುಚೇರಿ ಅಥವಾ ಪಾಂಡಿಚೇರಿಯಾಗಿದೆ.
ಇದು ಫ್ರೆಂಚರು ಭಾರತ ತೊರೆದು ಹೋಗುವವರೆಗೆ ಅವರ ರಾಜಧಾನಿಯಾಗಿತ್ತು. ಫ್ರೆಂಚರ ರಾಜಧಾನಿ ಯಾವುದು ಅಂದರೆ ಪಾಂಡಿಚೇರಿ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬಂದನು. ಓಕೆ, ಈಗ ಏನು ಮೇಲೆ ತಪ್ಪಾದ ಹೇಳಿಕೆ ಇದೆ ಅದನ್ನು ಇಲ್ಲಿ ಕರೆಕ್ಷನ್ ಮಾಡಲಾಗಿದೆ. ನೆಕ್ಸ್ಟ್, ಇವನು ಜಹಾಂಗೀರ್ನ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿಯನ್ನು ಪಡೆದನು. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸಿದರು. ಮೊದಲ ಕರ್ನಾಟಿಕ್ ಯುದ್ಧವನ್ನು ಮುಕ್ತಾಯಗೊಳಿಸಿದಂತಹ ಒಪ್ಪಂದ ಯಾವುದು ಅಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಈ ಯುದ್ಧವು ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಒಪ್ಪಂದ ಆಗಿರುತ್ತೆ, ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಸೊ ಇದರೊಂದಿಗೆ ಈ ಒಂದು ಮೊದಲ ಕರ್ನಾಟಿಕ್ ಯುದ್ಧ ಮುಕ್ತಾಯವಾಗಿರುತ್ತೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು ಅನ್ನುವಂಥ ಮಾಹಿತಿ ಇದೆ. ಸೊ ಮೇಲೆ ಏನು ತಪ್ಪು ಅಂಶಗಳಿದೆ ಅದನ್ನು ಸರಿಪಡಿಸಿ ಮಾಹಿತಿಯನ್ನು ನೀಡಲಾಗಿದೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು 10 ಪ್ರಶ್ನೆಗಳ ಚರ್ಚೆ ಆಗಿತ್ತು. ಸೊ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ನಾವು ಹೇಳಬೇಕಾಗಿತ್ತು ಸೊ ಅದೆಲ್ಲವನ್ನು ಇಲ್ಲಿ ಕೊಟ್ಟಿದ್ದೀವಿ. ಸೊ ಇದೆಲ್ಲ ನಿಮಗೆ ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಈಗ ನಿಮಗೆ ನೋಟ್ಸ್ ಬೇಕಾದರೆ ನೀವು ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಿಮಗೆ ಸಮಾಜ ವಿಜ್ಞಾನ ನೋಟ್ಸ್ ಬೇಕಾದರೆ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಮೋದ್ ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ 7019752139. ಓಕೆ, ಇದು ಪ್ರಮೋದ್ ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಇಲ್ಲಿ ನಿಮಗೆ 6 to 10th ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಇರುತ್ತೆ, ಜೊತೆಗೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇರುತ್ತೆ. 2014ರಿಂದ 2024ರವರೆಗೆ ಏನು TET ಪರೀಕ್ಷೆಗಳಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಸಿಗುತ್ತೆ. ಓಕೆ, ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕನ್ನಡ, ಇಂಗ್ಲೀಷ್, ಸೈಕಾಲಜಿ ನೋಟ್ಸ್ ಬೇಕಾದರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 7349292874. ಓಕೆ, 7349292874. ಸೊ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ ಮೆಸೇಜ್ಗಳ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಯಾಕಂದರೆ ತುಂಬ ಕಾಲ್ಸ್ ಬಂದಾಗ ನಮಗೂ ರಿಸೀವ್ ಮಾಡೋಕ್ಕಾಗಲ್ಲ, ನಮಗೂ ಕೆಲಸಗಳಿರುತ್ತೆ. ಸೊ ಅದನ್ನು ಮಾಡ್ಕೊಳ್ತಾನೆ ನಿಮಗೆ ತರಗತಿಯನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ನೀವು ಕೂಡ ಸಹಕರಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಮೆಸೇಜಿಗೆ ರಿಪ್ಲೈ ಬರೋದು ತಡವಾಗಿರ್ಬೋದು, ಆದರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ. ಸೊ ನಾವು ಭರವಸೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.